ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ. ಧರ್ಮಸ್ಥಳ ಗ್ರಾಮಕ್ಕೆ ಇವತ್ತು ಎಸ್ಐಟಿ ತಂಡ ಭೇಟಿ ಆಗ್ತಾ ಇದೆ. ಇವತ್ತೇ ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರಾ ಅಧಿಕಾರಿಗಳು ಅನ್ನೋದೊಂದು ಪ್ರಶ್ನೆಯೂ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಎಸ್ಐಟಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮೊದಲು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಗೆ ಭೇಟಿ ಕೊಡಲಾಗತ್ತೆ. ದಕ್ಷಿಣ ಕನ್ನಡ ಎಸ್ಪಿಯಿಂದ ಮಾಹಿತಿಯನ್ನು ಪಡಿತಾರೆ ಅಧಿಕಾರಿಗಳು. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅಧಿಕಾರಿಗಳು ಭೇಟಿಯನ್ನು ನೀಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಈ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ವಹಿಸಲೇಬೇಕು ಅನ್ನುವಂಥ ಆಗ್ರಹ ಆಗಿತ್ತು. ಕೆಲವು ಹೋರಾಟಗಾರರು, ಪ್ರಗತಿಪರ ಚಿಂತಕರು ಸೇರಿದಂತೆ ಅನೇಕರು ಇದನ್ನು ಎಸ್ಐಟಿಗೆ ವಹಿಸಬೇಕು ಅಂತ ಆಗ್ರಹಿಸಲಾಗಿತ್ತು. ಮತ್ತು ಕೇರಳ ಮೂಲದ ಸಂಸದರು ಕೂಡ ಎನ್ಐಎಗೆ ಇದರ ತನಿಖೆಯನ್ನು ವಹಿಸಬೇಕು ಅಂತ ಆಗ್ರಹಿಸಲಾಗಿತ್ತು. ಅದೆಲ್ಲದರ ಬೆನ್ನಲ್ಲೇ ಬೇಕು ಬೇಡ, ಆರೋಪ ಪ್ರತ್ಯಾರೋಪ, ಇನ್ನೊಂದು ಮತ್ತೊಂದು, ಒಂದಷ್ಟು ಗೊಂದಲ, ಚರ್ಚೆಗಳು, ಕಾಂಟ್ರವರ್ಸಿ, ಇದೆಲ್ಲದರ ಬೆನ್ನಲ್ಲೇ ಎಸ್ಐಟಿಗೆ ಈ ತನಿಖೆಯನ್ನು ವಹಿಸಲಾಗಿದೆ. ಸೊ ಈಗಿರುವಂಥ ಪ್ರಶ್ನೆ, ಎಸ್ಐಟಿ ಟೀಮ್ ಹೆಂಗೆ ಕೆಲಸ ಮಾಡುತ್ತೆ ಅಂತ, ಮತ್ತು ಎಸ್ಐಟಿಗೆ ಯಾವೆಲ್ಲ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ತಾರೆ, ಆ ಇಡೀ ಟೀಮ್ ಯಾವ ರೀತಿಯಾಗಿ ಇಲ್ಲಿ ವರ್ಕ್ ಮಾಡುತ್ತಿ ಅನ್ನೋದು ಪ್ರಶ್ನೆ ಆಗಿರೋದು. ಎಲ್ಲ ಅಂದುಕೊಂಡಂತೆ ಆದರೆ ಅಂದರೆ ಒಂದು ಇಡೀ ಟೀಮ್ ಬಿಲ್ಡ್ ಆಗಿದ್ರೆ ಇವತ್ತು ಧರ್ಮಸ್ಥಳ ಗ್ರಾಮಕ್ಕೆ ಎಸ್ಐಟಿ ಟೀಮ್ ಭೇಟಿಯನ್ನು ಕೊಡಲಿದೆ. ಸೊ ಪ್ರಮುಖವಾಗಿ ಮೊದಲಿಗೆ ಎಸ್ಐಟಿ ಟೀಮ್ನ ಮುಖ್ಯಸ್ಥರು ಅಲ್ಲಿನ ಎಸ್ಪಿಯನ್ನು ಭೇಟಿ ಆಗ್ತಾರೆ. ಈ ಇಡೀ ಪ್ರಕರಣದ ಬಗ್ಗೆ ಇಲ್ಲಿವರೆಗೂ ಏನೇನು ಮಾಹಿತಿಗಳಿದೆ, ಲೀಡ್ ಅಂತ ಸಿಕ್ಕಿದೆ, ತನಿಖೆ ಹೇಗೆ ಮಾಡಿದೆ, ಸದ್ಯಕ್ಕೆ ಈಗ ಅಲ್ಲಿರುವಂಥವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಲ್ವಾ ಈ ಪ್ರಕರಣದಲ್ಲಿ. ಸೊ ತನಿಖೆ ಎಲ್ಲಿವರೆಗೂ ಆಗಿದೆ, ಏನೇನು ಸಾಕ್ಷಿಗಳು ಲಭಿಸಿದೆ, ಏನೆಲ್ಲ ಸ್ಟೇಟ್ಮೆಂಟನ್ನು ಪಡ್ಕೊಳ್ಳಲಾಗಿದೆ, ಯಾರ್ಯಾರನ್ನು ತನಿಖೆಗೆ ಒಳಪಡಿಸಲಾಗಿದೆ, ಎಲ್ಲಿಂದ ಎಲ್ಲಿಯ ಇಸ್ವಿವರೆಗಿನ ಕೇಸಸ್ಗಳು ಇದೆ, ಇದೆಲ್ಲದರ ಬಗ್ಗೆಯೂ ಎಸ್ ಪಿ ಬಳಿ ಖುದ್ದಾಗಿ ಮಾತಾಡಿ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. ಅದಾದ ನಂತರ ನೇರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗೂ ಕೂಡ ಭೇಟಿಯನ್ನು ನೀಡಲಿದ್ದಾರೆ. ಅಲ್ಲಿನ ಅಧಿಕಾರಿಗಳ ಬಳಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. ಸಾಕಷ್ಟು ಬೆಳವಣಿಗೆಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಕೆಲವರು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸ್ತಾ ಇದ್ದಾರೆ. ಕೇರಳದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರಬಹುದಾದ ಅನುಮಾನವೂ ಇದೆ. ಮಿಸ್ಸಿಂಗ್ ಕೇಸಸ್ಸು, ಆಕ್ಸಿಡೆಂಟ್ ಕೇಸಸ್ಸು, ಕಿಡ್ನಾಪ್ ಕೇಸಸ್ಸು, ಮರ್ಡರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆಗಳನ್ನು ನಡೆಸಲಾಗುತ್ತೆ. ಅದೆಲ್ಲವೂ ಕೂಡ ಎಸ್ಐಟಿ ಅಂಡರ್ನಲ್ಲೇ ಬರುತ್ತೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡಲಿದ್ದಾರೆ. ಸಹಜವಾಗಿಯೇ ಎಸ್ಐಟಿ ತನಿಖೆಯ ಬಗ್ಗೆ ಒಂದಷ್ಟು ಕುತೂಹಲ ಅನ್ನೋದು ಇದೆ, ಜೊತೆಗೆ ನಿರೀಕ್ಷೆಗಳು ಕೂಡ ಇದೆ. ಕುತೂಹಲ ಹೇಗೆ ಅಂತ ಅಂದರೆ, ಹೇಗೆ ಪ್ರಕರಣವನ್ನು ಭೇದಿಸಬಹುದು, ತನಿಖೆನ ಮಾಡಬಹುದು ಅಂತ. ನಿರೀಕ್ಷೆಗೇನು ಅಂತ ಹೇಳಿದ್ರೆ, ಇದರಲ್ಲಿ ಸತ್ಯಾನುಸತ್ಯತೆ ಅನ್ನೋದು ಹೊರಗೆ ಬರುತ್ತಾ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಕನ್ಫ್ಯೂಷನ್ಸ್ ಸಾಕಷ್ಟು ಇದೆ ಈ ಪ್ರಕರಣದಲ್ಲಿ. ಹಾಗಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗತ್ತಾ ಅನ್ನೋದೊಂದು ಕುತೂಹಲ ಅನ್ನೋದು ಇದೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಎಸ್ಐಟಿ ತನಿಖೆ ಚುರುಕು ಪಡ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಐಟಿ ಟೀಮ್ ರಚನೆ ಮಾಡ್ಕೊಳ್ಬೇಕಾಗಿತ್ತು, ಅಂದರೆ ಕೆಳಹಂತದ ಅಧಿಕಾರಿಗಳು ಒಂದು ಇಡೀ ಟೀಮ್ ರಚನೆ ಆಗೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಯತ್ನಗಳಾಗ್ತಾ ಇತ್ತು. ಒಂದು ಇಡೀ ಟೀಮ್ ರೆಡಿ ಆಗಿದೆಯಾ, ಎಷ್ಟು ಜನ ಸದಸ್ಯರಿದ್ದಾರೆ ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಹಾಗೇನೆ ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಕೊಡುವಂಥ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಎಸ್ಐಟಿ ಟೀಮು? ನೀತಿ ಹೌದು, ಇವತ್ತು ಬಂದಿರುವಂಥ ಒಂದು ಮಾಹಿತಿಯ ಪ್ರಕಾರ ಎಸ್ಐಟಿ ಫಾರ್ಮ್ ಆದ ಬಳಿಕ ಇವತ್ತು ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಪ್ರಮುಖವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಎಸ್ಐಟಿಯ ಹಿರಿಯ ಅಧಿಕಾರಿಗಳು ಭೇಟಿ ನೀಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಈಗಾಗಲೇ ಅವರು ಮಂಗಳೂರು ಕೂಡ ಬಂದಿದ್ದಾರೆ. ಎಸ್ ಪಿ ಆಫೀಸಿಗೆ ಹೋಗಿ ಎಸ್ ಪಿ ಅವರನ್ನ ಮೀಟ್ ಆಗಿ ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಪಡೆದುಕೊಂಡು ಆ ಬಳಿಕ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ತನಿಖಾಧಿಕಾರಿಗಳಿಂದ ಆ ಒಂದು ಕೇಸ್ ಫೈಲನ್ನು ತೆಗೆದುಕೊಳ್ಳಲಿಕ್ಕಿದ್ದಾರೆ. ನಾನು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದೇನೆ. ಇದೇ ಪೊಲೀಸ್ ಠಾಣೆಗೆ ಆ ಒಂದು ಕೇಸ್ ಹಸ್ತಾಂತರವಾಗಿತ್ತು ಪ್ರಾಥಮಿಕ ಹಂತದಲ್ಲಿ. ಇಲ್ಲಿನ ತನಿಖಾಧಿಕಾರಿಯ ಆ ಒಂದು ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಆಕ್ಷೇಪಗಳೆಲ್ಲ ವ್ಯಕ್ತವಾಗಿತ್ತು. ಈ ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ತನಿಖೆ ಹೋಗ್ತಾ ಇಲ್ಲ, ಮಹಜರು ಪ್ರಕ್ರಿಯೆ ವಿಳಂಬವಾಗ್ತಾ ಇದೆ, ಅನಾಮಿಕ ವ್ಯಕ್ತಿ ಬಂದು ನಾನು ಸರೆಂಡರ್ ಆಗಿದ್ದೀನಿ, ಕಳೆ ಬರಹವನ್ನು ಕೊಟ್ಟಿದ್ದೀನಿ, ನನ್ನನ್ನು ಮಹಜರು ಮಾಡಿ ಅಂತ ಜುಲೈ 16 ತಾರೀಕಿಗೆ ಇದೇ ಧರ್ಮಸ್ಥಳ ಪೊಲೀಸ್ ಠಾಣೆ ಲಿಮಿಟ್ಸಿನ ನೇತ್ರಾವತಿ ಸೇತುವೆ ಬಳಿ ಬಂದು ನಿಂತು ಆತ ಕಾಯ್ತಾ ಇದ್ದ. ಆದರೂ ಕೂಡ ಪೊಲೀಸರು ಅಲ್ಲಿಗೆ ಬರೋದಿಲ್ಲ. ಆಮೇಲೆ ಪ್ರಕರಣ ಒಂದು ದೊಡ್ಡ ತಿರುವನ್ನು ಪಡೆದುಕೊಳ್ಳುತ್ತೆ. ಎಸ್ಐಟಿ ಫಾರ್ಮ್ ಆಗುತ್ತೆ. ಎಸ್ಐಟಿ ಫಾರ್ಮ್ ಆದ ಬಳಿಕ ಈ ದಿನದವರೆಗೂ ಕೂಡ ಇದ್ದಂಥ ಒಂದು ಕುತೂಹಲ, ನಿರೀಕ್ಷೆ ಏನು ಅಂದರೆ, ಯಾವಾಗ ಅಧಿಕಾರಿಗಳು ಬರ್ತಾರೆ, ಎಸ್ಐಟಿ ಅವರು ಯಾವಾಗ ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಅದಕ್ಕೂ ಮೀರಿ ಸಾಮಾನ್ಯ ಜನರಲ್ಲಿ ಇರುವಂಥದ್ದು, ಆತ ತೋರಿಸ್ತೀನಿ ಅಂತ ರೆಡಿ ಇದ್ದಾನೆ, ಯಾಕೆ ಪೊಲೀಸವರು ಅಸ್ಥಿಪಂಜರವನ್ನು ಹೊರತೆಗಿತಾ ಇಲ್ಲ, ಯಾಕೆ ಇಷ್ಟು ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಇದಕ್ಕೆಲ್ಲ ಒಂದು ಪ್ರೊಸೆಸ್ ಇದೆ. ಎಸ್ಐಟಿ ಅಂದರೆ ಒಂದಲ್ಲ ಎರಡಲ್ಲ ಸುಮಾರು 4 ಟೀಮ್ ಫಾರ್ಮ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇದೆ. ಹಾಗಾಗಿ ಅದಕ್ಕೆ ಅಧಿಕಾರಿಗಳನ್ನು
ನಿಯೋಜನೆ ಮಾಡುವಂಥದ್ದು, ಅವರನ್ನು ಅದಕ್ಕೆ ಇನ್ವಾಲ್ವ್ ಮಾಡುವಂಥದ್ದು, ಟೀಮ್ ಫಾರ್ಮ್ ಮಾಡುವಂಥ ಪ್ರಕ್ರಿಯೆ ಕೂಡ ಬೆಂಗಳೂರಿನಲ್ಲಿ ಬಹಳ ಭರದಿಂದ ಸಾಗ್ತಾ ಇದೆ. IGP ಸಲೀಂ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡು ಅವರೇ ಈಗಾಗಲೇ ಒಂದು ಟೀಮ್ನ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಒಂದು 20 ಅಧಿಕಾರಿಗಳು DYSP, ಇನ್ಸ್ಪೆಕ್ಟರು, SI, ASI, ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ 20 ಜನ ಪೊಲೀಸ್ ಸಿಬ್ಬಂದಿಗಳ ಒಂದು SIT ಟೀಮ್ ಈಗ ಫಾರ್ಮ್ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ನೀತಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕರ್ನಾಟಕ ಭಾಗದ ಅಧಿಕಾರಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಾಗಿರ್ಬೋದು, ಉಡುಪಿ ಸೇರಿದಂತೆ ಉತ್ತರ ಕನ್ನಡ ಈ ಭಾಗದ ಸುಮಾರು 20 ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಮತ್ತು CEN ಪೊಲೀಸರನ್ನೇ ಅತಿ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಈಗ ಪರ್ಟಿಕ್ಯುಲರ್ ಆಗಿ ಫಾರ್ಮ್ ಆಗಿರುವಂಥ ಟೀಮಲ್ಲಿ ಸೆನ್ ಅಧಿಕಾರಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಯಾಕಂದರೆ ಬಹಳ ಟೆಕ್ನಿಕಲ್ ಆಗಿ ಒಂದು ಕೇಸ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನಿನ್ನೆ ಮೊನ್ನೆಯದ ಒಂದು ಕೇಸ್ ಅಲ್ಲ ಇದು, 20 ವರ್ಷಗಳ ಹಿಂದಿನ ಪ್ರಕರಣಗಳು ಕೂಡ ಇದೆ. ಮತ್ತು ಈಗ ಕೂಡ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಸದ್ಯ ಅನೇಕ ಜನ ಮುಂದೆ ಬಂದು ನಮ್ಮವರು ಕೂಡ ಇದೇ ಥರ ಮಿಸ್ಸಿಂಗ್ ಆಗಿದ್ದಾರೆ ಅಥವಾ ನಮ್ಮವರನ್ನು ಇದೇ ಥರ ಕೊಲ್ಲಲ್ಪಟ್ಟಲಾಗಿತ್ತು, ಆದರೆ ಪ್ರಕರಣಗಳು ದಾಖಲಾಗಿರಲಿಲ್ಲ. ಮತ್ತು ಈ ಭಾಗದಲ್ಲಿ ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಸಹಜ ಸಾವುಗಳ ಪ್ರಕರಣಗಳು ಇದೆ, ಅದನ್ನು ಕೂಡ ತಾಳೆ ಹಾಕಬೇಕು. ಮತ್ತು ಯಾರೆಲ್ಲ 20 ವರ್ಷಗಳ ಹಿಂದೆ ಇಲ್ಲಿ ಮಿಸ್ಸಿಂಗ್ ಆಗಿದ್ರು ಅದರ ದಾಖಲೆಗಳನ್ನು ಕೆದಕಬೇಕು. ಈಗ ಇಲ್ಲಿಗೆ SIT ಅಧಿಕಾರಿಗಳು ಬಂದರು ಅಂದರೆ ಇಲ್ಲಿನ ತನಿಖಾಧಿಕಾರಿ ಏನಿದ್ದಾರೆ ಅವರು ಈವರೆಗೂ ಆದಂತಹ ಒಂದು ತನಿಖಾ ವರದಿಯನ್ನು ಕೂಡ ಅವರಿಗೆ ಒಪ್ಪಿಸಬೇಕಾಗುತ್ತೆ. ಯಾವ ಹಂತದಲ್ಲಿ ಇತ್ತು ತನಿಖೆ ಅನ್ನುವಂಥದ್ದು ಕೂಡ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಈಗಾಗಲೇ ಓರ್ವ SITಯ ಹಿರಿಯ ಅಧಿಕಾರಿ ಮಂಗಳೂರಿನಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅವರು ಯಾವ ಟೈಮ್ನಲ್ಲೂ ಬೇಕಾದರೂ SP ಕಚೇರಿಗೂ ಭೇಟಿ ಕೊಟ್ಟು ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಬಂದು ಇಲ್ಲಿ ತನಿಖಾಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಸಂಪೂರ್ಣವಾಗಿ ಅಂದರೆ ಅಫಿಷಿಯಲ್ ಆಗಿ ಆ ಒಂದು ಕೇಸನ್ನು ಅವರ ಹೆಗಲಿಗೆ ಹಾಕಿಕೊಳ್ಳುವಂಥದ್ದು. ಅಂದರೆ ಇವತ್ತು ಟೆಕ್ನಿಕಲ್ ಆಗಿ ಆ ಒಂದು ಕೇಸ್ SITಗೆ ಹ್ಯಾಂಡ್ ಓವರ್ ಆಗುತ್ತೆ ಅನ್ನುವಂಥದ್ದು. ಇದು ಬಹಳ ಒಂದು ಡಿಸೈಡಿಂಗ್ ಡೇ ಅಂತ ಹೇಳ್ಬೋದು. ಇವತ್ತಿನಿಂದ ತನಿಖೆಯ ಒಂದು ಆಯಾಮಗಳು ಚೇಂಜ್ ಆಗುತ್ತೆ, ನಿರೀಕ್ಷೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ತನಿಖೆ ತೀವ್ರತರನಾದ ರೀತಿಯಲ್ಲಿ ನಡೆಯುತ್ತೆ, ಎಲ್ಲ ರೀತಿಯ ದಾಖಲೆಗಳನ್ನು ತಡಕಾಡಲಾಗುತ್ತೆ. ಪ್ರಮುಖವಾಗಿ ಆ ಒಂದು ಅನಾಮಿಕ ನಾನು ಧರ್ಮಸ್ಥಳ ಕಾಡಿನಲ್ಲಿ, ಧರ್ಮಸ್ಥಳ ಸುತ್ತಮುತ್ತಿನ ಕಾಡಿನಲ್ಲೇ ನಾನು ಅನೇಕ ಶವಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾನೆ. ಆದರೆ 20 ವರ್ಷಗಳ ಬಳಿಕ ಧರ್ಮಸ್ಥಳದ ಒಂದು ಕಾಡಿನ ಅಥವಾ ಧರ್ಮಸ್ಥಳ ಗ್ರಾಮದ ರೂಪರೇಷೆ ಸಂಪೂರ್ಣವಾಗಿ ಬದಲಾಗಿದೆ. ಧರ್ಮಸ್ಥಳ ಕಾಡು ಅಂದರೆ ಅದು ರಿಸರ್ವ್ ಫಾರೆಸ್ಟ್, ಸುಮಾರು 7,000 ಹೆಕ್ಟೇರ್ನಷ್ಟು ಅದು ವ್ಯಾಪಿಸಿಕೊಂಡಿರುವಂಥದ್ದು. ಸೊ ಆ ಕಾಡಿನಲ್ಲಿ ಉತ್ಖನನವನ್ನು ಮಾಡಬೇಕು ಅಂದರೆ ಕೂಡ ಅದು ಸುಲಭದ ವಿಚಾರ ಅಲ್ಲ. ಮತ್ತು ಯಾವುದೇ ರೀತಿಯ ಒಂದು ಕಳೆಬರಹಗಳು ಸಿಕ್ಕಿದರೆ, ಯಾಕಂದರೆ ಇಲ್ಲೊಂದು ಚರ್ಚೆ ಕೂಡ ಇದೆ ನೀತಿ, 2003ರ ಮುನ್ನ ಇಲ್ಲಿ ಸ್ಮಶಾನ ಪರ್ಟಿಕ್ಯುಲರ್ ಆಗಿ ಒಂದು ಅಧಿಕೃತವಾದ ಸ್ಮಶಾನ ಇರಲಿಲ್ಲ. ಹಾಗಾಗಿ ಯಾರೆಲ್ಲ ಅಪರಿಚಿತರ ಒಂದು ಶವಗಳು ಸಿಗ್ತಾ ಇತ್ತು ಅದನ್ನು ಪೊಲೀಸ್ UDR ಮಾಡಿ ಪೋಸ್ಟ್ಮಾರ್ಟಮ್ ಮಾಡಿ ಕೆಲವೊಂದಿಷ್ಟು ನಿರ್ಜನ ಪ್ರದೇಶಗಳಲ್ಲಿ ಹೂತು ಹಾಕ್ತಾ ಇದ್ರು. ಅದಕ್ಕೆ ಬೇಕಾದಂಥ ದಾಖಲೆಗಳು ಇದೆ. ಹಾಗಾಗಿ ಆ ಅನಾಮಿಕ ವ್ಯಕ್ತಿ ತೋರಿಸುವಂಥ ಆ ಒಂದು ಕಳೆಬರಹಗಳಿಗೆ ದಾಖಲೆಗಳು ಇದೆಯಾ, ಆ ಅಸ್ಥಿಪಂಜರಕ್ಕೆ ದಾಖಲೆಗಳು ಇದೆಯಾ, ಪೊಲೀಸ್ ರೆಕಾರ್ಡಲ್ಲಿ ಅದು ಇದೆಯಾ, ಎಲ್ಲವನ್ನು ಕೂಡ ತಡ್ಕಾಡಬೇಕಾಗುತ್ತೆ. ಮತ್ತು ಯಾವುದಾದ್ರೂ ದಾಖಲೆ ಇಲ್ಲದಂಥ ಒಂದು ಶವಗಳು ಅಸ್ಥಿಪಂಜರಗಳು ಸಿಕ್ಕಿದ್ರು ಕೂಡ ಆ ಒಂದು ಅಸ್ಥಿಪಂಜರ ಯಾವಾಗ ಅಂದರೆ ಆ ಶವವಾಗಿದ್ದಂಥ ಸಂದರ್ಭ ಯಾವಾಗ ಅದನ್ನು ಹೂತು ಹಾಕಲಾಗಿತ್ತು, ಆ ಡೇಟ್ ಅಂದರೆ ಆ ಇಯರ್ ಆಗಿರ್ಬೋದು, ಆ ಇಯರ್ನಲ್ಲಿ ಯಾರೆಲ್ಲ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾರೆಲ್ಲ ಮಿಸ್ಸಿಂಗ್ ಆಗಿದ್ರು, ಸೊ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿದ್ದಾರೆ, ಆ ಸಿಕ್ಕಂಥ ಕಳೆ ಬರಹಕ್ಕೆ ಅವರ DNA ಮ್ಯಾಚ್ ಆಗುತ್ತೆ. ಅಂದರೆ ಆ ಮಿಸ್ಸಿಂಗ್ ಕೇಸ್ ಸುತ್ತಮುತ್ತ ದಿನಗಳಲ್ಲಿ ನಡೆದಂಥ ಎಲ್ಲ ಮಿಸ್ಸಿಂಗ್ ಕೇಸ್ಗಳು ಯಾವುದಿದೆಯೋ ಅವರ ಫ್ಯಾಮಿಲಿ ಮೆಂಬರ್ಸ್ಗಳು ಯಾರಿದ್ದಾರೋ ಅವರೆಲ್ಲರನ್ನ ಕೂಡ ತಾಳೆ ಹಾಕಬೇಕಾಗುತ್ತೆ, ಅವರೆಲ್ಲರನ್ನ ಕೂಡ ಸಂಪರ್ಕ ಮಾಡಬೇಕಾಗುತ್ತೆ. ಹಾಗಾಗಿ ಬಹಳ ಟೆಕ್ನಿಕಲ್ ಆಗಿ ಒಂದು ತನಿಖೆ ಸಾಗಬೇಕಾಗುತ್ತೆ. ಹಾಗಾಗಿ ಸುಮಾರು 4 ತಂಡಗಳನ್ನು ರಚನೆ ಮಾಡಲಾಗಿದೆ. ಒಂದು ತಂಡಕ್ಕೆ ದಾಖಲೆಗಳನ್ನು ತಡಕಾಡುವಂಥ ಜವಾಬ್ದಾರಿಗಳನ್ನು ಕೊಟ್ಟರೆ, ಇನ್ನು ಉಳಿದ ತಂಡಗಳು ಆತನನ್ನು ವಿಚಾರಣೆ ಮಾಡ್ತಾರೆ. ಯಾಕಂದರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದ ಕೂಡಲೇ ಅವರು ನೇರ ಹೋಗಿ ಅವನ್ನ ಕರ್ಕೊಂಡು ಹೋಗಿ ಉತ್ಖನನ ಮಾಡೋದಿಲ್ಲ. ಆತ ಈಗಾಗಲೇ ಒಂದು ಕಳೆ ಬರಹವನ್ನು ತೆಗೆದುಕೊಂಡು ಬಂದು ಹಸ್ತಾಂತರ ಮಾಡಿದ್ದಾನೆ. ಅದು ಎಕ್ಸಾಕ್ಟ್ ಆಗಿ ಆತ ಏನು ಹೇಳಿದ್ದಾನೆ, ನಾನು ಆ ಪ್ರದೇಶದಿಂದ ಮಣ್ಣಿನಿಂದ ಹೂತದ್ದನ್ನು ಹೊರಗೆ ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಅದು ಅಲ್ಲಿಂದನೇ ಆತ ತೆಗೆದುಕೊಂಡು ಬಂದಿದ್ದಾನ, ಆ ಸ್ಪಾಟ್ ಯಾವುದು, ಅಲ್ಲಿರುವಂಥ ಮಣ್ಣಿನ ಸ್ಯಾಂಪಲ್ ಈಗ ಬರುವಂಥ FSL ವರದಿಗೆ ಮ್ಯಾಚ್ ಆಗುತ್ತಾ, ಆ ಕಳೆ ಬರಹ ಎಷ್ಟು ವಯಸ್ಸಿನವರದ್ದು, ಯಾವ ವ್ಯಕ್ತಿ, ಪುರುಷರ ಅಥವಾ ಅದು ಮಹಿಳೆಯನ, ಎಲ್ಲವನ್ನ ಕೂಡ ತನಿಖೆ ಮಾಡಬೇಕಾಗುತ್ತೆ. ಮತ್ತು ಆತನ ಒಂದು ತನಿಖೆ, ಆತನ ಒಂದು ಕ್ಲಾರಿಟಿ ಏನು, ಆತ ನಿಜವಾಗಲೂ ಸತ್ಯವನ್ನೇ ಹೇಳ್ತಾ ಇದ್ದಾನ, ಆತ ಹೇಳ್ತಾ ಇರುವಂಥದ್ದು ಎಲ್ಲವೂ ನಿಜಾನ, ಅದು ಕಪೋಕಲ್ಪಿತನ ಅನ್ನುವಂಥ ರೀತಿಯಲ್ಲೂ ಕೂಡ ತನಿಖೆ ಸಾಗುತ್ತೆ. ಯಾವಾಗ ತನಿಖಾಧಿಕಾರಿಗಳು SITಯ ತನಿಖಾಧಿಕಾರಿಗಳಿಗೆ ಈತ ಹೇಳ್ತಾ ಇರುವಂಥ ವಿಚಾರಗಳು ಕನ್ವಿನ್ಸಿಂಗ್ ಆಗಿದೆ, ಈತ ಹೇಳ್ತಾ ಇರುವಂಥದ್ರಲ್ಲಿ ನೈಜತೆ ಇದೆ, ನೈಜವಾದ ವಿಚಾರವನ್ನೇ ಈತ ಹೇಳ್ತಾ ಇದ್ದೇನೆ ಅನ್ನುವಂಥದ್ದು ಕನ್ವಿನ್ಸ್ ಆದರೆ ಮುಂದಕ್ಕೆ ತನಿಖೆ ಸ್ಪೀಡಪ್ ಆಗುತ್ತೆ. ಆದಷ್ಟು ಬೇಗ ಉತ್ಖನನದ ಪ್ರೊಸೆಸ್ ಕೂಡ ಬೇಗ ಆಗುತ್ತೆ. ಯಾಕಂದರೆ ಇಲ್ಲಿ ಇರುವಂಥದ್ದೇ ಉತ್ಖನನ. ಯಾಕಂದರೆ ಈಗ ಪ್ರಸ್ತುತದ ಸಿಚುವೇಷನ್ನಲ್ಲಿ ಯಾರು ಬೇಕಾದರೂ ಕಾಡಿಗೆ ಹೋಗ್ಬೋದು, ಆತ ಹೇಳಿದಂಥ ಪ್ರದೇಶಗಳಿಗೆ ಹೋಗ್ಬೋದು. ಸೊ ಸಾಕ್ಷಿನಾಶಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಒಂದು ಆರೋಪಗಳು ಕೂಡ ಇದೆ. ಹಾಗಾಗಿ ಒಮ್ಮೆ SIT ಎಂಟರ್ ಆಗಿ ಆತನ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಅವರು ಅದು ಕನ್ವಿನ್ಸಿಂಗ್
ಕನ್ವಿನ್ಸಿಂಗ್ ಅಂತ ಅನಿಸಿದ್ರೆ ಸೊ ಧರ್ಮಸ್ಥಳದ ಈ ಒಂದು ರಿಸರ್ವ್ ಫಾರೆಸ್ಟ್ನ ಕಾಡು ಏನಿದೆ ಇದಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ರಾ ಮ್ಯಾಪನ್ನು ಮಾಡಿಕೊಂಡು ಆತ ಎಲ್ಲೆಲ್ಲ ಸ್ಪಾಟ್ಗಳನ್ನು ಹೇಳ್ತಾನೋ ಅದಕ್ಕೆ ಪೂರಕವಾಗಿ ಡ್ರೋನ್ ಮೂಲಕ ಅದನ್ನು ಒಂದು ಸರ್ವೆ ಮಾಡಿ ಆ ಸ್ಪಾಟ್ಗಳ ಮೇಲೆ ಹದ್ದಿನ ಕಣ್ಣನ್ನು ಇರಿಸಲಾಗುತ್ತೆ. ಅಲ್ಲಿಗೆ ಯಾರಿಗೂ ಕೂಡ ಎಂಟ್ರಿಯನ್ನು ನಿಷೇಧ ಮಾಡಲಾಗುತ್ತೆ. ಸೊ ಈ ಎಲ್ಲ ಪ್ರೊಸೆಸ್ಗಳು ಇವತ್ತಿನಿಂದ ನಡೆಯುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಸೊ SIT ಅಧಿಕಾರಿಗಳು ಅದಕ್ಕೆ ಎಷ್ಟರ ಮಟ್ಟಿಗೆ ಬಲ ತುಂಬುತ್ತಾರೆ, ಇವತ್ತು ಅವರ ಪ್ರೊಸೆಸ್ ಏನಿರುತ್ತೆ, ಇವತ್ತು ಅವರ ಏನೆಲ್ಲ ಮೂಮೆಂಟ್ಸ್ ಇರುತ್ತೆ, ಬಹಳ ಕುತೂಹಲ ಕಾರಣವಾಗಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.